पूज्याय राघवेंद्राय सत्यधर्मारताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಸೊಪ್ಪು ತೊಗೋಬೇಕು. ಮೆಂತ್ಯ ಸೊಪ್ಪು ತೊಗೊಂಡು ನೀಟಾಗಿ ಬಿಡಿಸ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಕಟ್ ಮಾಡ್ಕೋಬೇಕು. ಓಕೆ, ಇವಾಗ ಕಟ್ ಮಾಡ್ಕೊತೀನಿ ನೋಡಿರಿ. ಓಕೆ, ಕಸ ಗಿಸ ಎಲ್ಲ ತಗೊಂಡು ಇವಾಗ ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ನೀಟಾಗಿ ತೊಳ್ಕೊಬೇಕು. ಓಕೆ, ಈ ಸೊಪ್ಪು ಎಲ್ಲ ಕತ್ತಿಸ್ಕೊಂಡಿದ್ರೆ ಇದನ್ನು ಸೊಪ್ಪನ್ನು ನೀಟಾಗಿ ತೊಳ್ಕೊಬೇಕು. ನೀರು ಹಾಕಿ ತೊಳ್ಕೊಬೇಕು. ಒಂದು 2-3 ಸಲ ನೀರು ಹಾಕಿ ತೊಳಿಬೇಕು ನೀಟಾಗಿ. ಸ್ವಲ್ಪ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕು. ಜಾಸ್ತಿ ಎಲ್ಲ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ಸಾಕು. ಓಕೆ, ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪು. ಓಕೆ, ಮೆಂತ್ಯ ಸೊಪ್ಪು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳೆದು ಬಿಡಿಸಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು. ಓಕೆ, ಇದು ಹಸಿ ವಾಸನೆ ಇರುತ್ತೆ. ಇದು ಹಸಿ ವಾಸನೆ ಹೋಗೋವರೆಗಷ್ಟೇ ಬಿಡಿಸ್ಕೋಬೇಕು. ಬಾಡಿಸ್ಕೊಂಡ್ರೆ ಸಾಕು. ಓಕೆ, ಬೇರೆ ಸಾಕು. ಸ್ವಲ್ಪ ಹಸಿ ಖಾರ ಹಾಕೋಬೇಕು. ಸ್ವಲ್ಪ ಹಸಿ ಖಾರ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಚೆನ್ನಾಗಿ ಬಾಡಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೋಬೇಕು. ಹಸಿ ಖಾರ ಹಾಕೋ ನಂತರ ಸ್ವಲ್ಪ ತಾದ್ಮೇಲೆ ಉಪ್ಪು ಹಾಕೋಬೇಕು. ಉಪ್ಪು ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ಹಿಟ್ಟು ಕಲಿಸ್ತೀವಲ್ಲ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ಉಪ್ಪು. ನೆಕ್ಸ್ಟ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಫಸ್ಟು ಗೋಧಿ ಹಿಟ್ಟು ತೊಗೋಬೇಕು. ಇದು ಪೂರಿ ಮಾಡ್ತೀವಲ್ಲ, ನೆನೆಸಿ ಒಂದು 20 ಮಿನಿಟ್ಸ್ ಬಿಫೋರ್ ಸೋಕ್ ಮಾಡಿಟ್ಟರೆ ನಡೆಯುತ್ತೆ. 20-30 ಮಿನಿಟ್ಸ್ ಎಷ್ಟು ನೆನೀತೈತೆ ಅಷ್ಟು ಚೆನ್ನಾಗಿ ಇಷ್ಟು ತೊಗೋಬೇಕು. ಇಷ್ಟು ತೊಗೊಂಡು ಪೂರಿ ಮಾಡ್ತೀವಲ್ಲ ಅಷ್ಟು ತೊಗೋಬೇಕು. ಅಷ್ಟು ತೊಗೊಂಡು ಓಕೆ, ಈ ಥರ ಬೌಲ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಇದು ಮೆಂತ್ಯ ಪಲ್ಯನೂ ಮತ್ತು ಜೀರಿಗೆ ಇದು ಮಾಡಿದ್ವಲ್ಲ, ನಾವು ಫ್ರೈ ಮಾಡ್ಕೊಂಡಿವಲ್ಲ ಅದು ಹಾಕೋದು. ಓಕೆ, ಇದರೊಳಗೆ ಸ್ಟಫ್ ಮಾಡಬೇಕು ಅದನ್ನು. ಓಕೆ, ಇದರೊಳಗೆ ಸ್ಟಫ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪನೂ ಹಾಕ್ಕೋಬೋದು. ಓಕೆ, ಚಿಕ್ಕ ಮಕ್ಕಳೆಲ್ಲ ತಿನ್ನಲ್ಲ ಅಂತಾರೆ ನೋಡಿ, ಅವ್ರಿಗೆ ಹಿಂಗೆ ಮಾಡಬೇಕು. ಹಿಂಗೆ ಮಾಡಿದರೆ ತಿಂದೇ ತಿನ್ನಿ. ಓಕೆ, ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಇವಾಗ ಲಟ್ಟಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು ಬೌಲ್ ತಗೊಂಡು ಹಿಟ್ಟು ಹಾಕ್ಕೊಂಡು ಇವಾಗ ಪೂರಿ ಲಟ್ಟಿಸ್ಕೋಬೇಕು. ಏನು ಲಟ್ಟಿಸ್ಕೋಬೇಕು? ಪೂರಿ. ಪೂರಿ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಪೂರಿಗೂ ಅದೇ ರೀತಿ ಸ್ಟಫಿಂಗ್ ಎಲ್ಲ ಜೋಡಿಸ್ಕೊಂಡು ಸ್ಟಫಿಂಗ್ ಹಾಕ್ಕೋಬೇಕು. ಸ್ಟಫಿಂಗ್ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲದನ್ನು ಕ್ಲೋಸ್ ಮಾಡಿ ಎಣ್ಣೆ ಕಾಯ್ತಿರ್ಬೇಕಾದ್ರೆ ಪೂರಿ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಪೂರಿ ಹಾಗೆ ಕರಿಬೇಕು. ಎಷ್ಟು ಪೂರಿ ಮಾಡಿ ಎಲ್ಲ ಪೂರಿನೂ ಕರ್ಕೊಂಡ್ಬರ್ಬೇಕು. ಈ ಚಿಕ್ಕ ಮಕ್ಕಳೆಲ್ಲ ಆಟ ಆಡಿಸ್ತಾರೆ ನೋಡಿ, ನನಗೆ ಆ ಸೊಪ್ಪು ಬೇಡ, ಈ ಸೊಪ್ಪು ಬೇಡ, ಹಂಗೆ ಬೇಡ, ಹಿಂಗೆ ಬೇಡ ಅಂತ. ಅವರಿಗೆ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಓಕೆ, ಮೆಂತ್ಯ ಸೊಪ್ಪು ಕಹಿ ಆಗಬಾರ್ದು. ಕಹಿ ಇರುತ್ತಲ್ಲ, ಮೊದಲೇ ಸ್ವಲ್ಪ ಬಾಡಿಸ್ಕೋಬೇಕಷ್ಟೇ, ಕಹಿ ಇರೋಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ರೆಸಿಪಿ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದಕ್ಕೆ ಸೈಡ್ ಡಿಶ್ ಅಂತ ಏನು ಬೇಕಿಲ್ಲ. ಏನು ಇಲ್ಲಂದ್ರೂ ಹಾಗೆ ತಿನ್ಬೋದು, ಅಥವಾ ಕಾಯಿ ಚಟ್ನಿ ಜೊತೆ ತಿನ್ಬೋದು, ಮೊಸರು ಜೊತೆನೂ ತಿನ್ಬೋದು. ಏನಿಲ್ಲ ಅಂದರೂ ಹಾಗೆ ತಿಂದ್ರೂ ತಿನ್ಬೋದು. ಯಾಕಂದರೆ ವೆರಿ ಟೇಸ್ಟಿ ಆಗಿದೆ, ಹೆಲ್ದಿ ರೆಸಿಪಿ. ಜೀರಿಗೆ ಹಾಗೂ ಮೆಂತ್ಯ ಸೊಪ್ಪು ಉಪ್ಪು ಹಾಕಿ ಮೊದಲೇ ಬಾಡಿಸ್ಕೊಂಡಾಗಿದೆ. ಓಕೆ, ಬೇಕಂದರೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕೋಬೋದು. ನಾನು ಹಾಕ್ಕೊಂಡಿಲ್ಲ ಅಷ್ಟೇ.